ಟ್ರಸ್ಟ್ ಪದಾಧಿಕಾರಿಗಳು ಅಂತ ಹೇಳ್ಕೊಂಡು. ಆದರೆ ನಾವು ಸಭೆ ಸಮಾರಂಭ ಪತ್ರಿಕಾಗೋಷ್ಠಿಯನ್ನು ಒಳಗೆ ಮಾಡೋದಿಲ್ಲ. ಇನ್ಮೇಲೆ ಗೇಟಿನ ಮುಂದೆ ಸಭೆ ಸಮಾರಂಭಗಳನ್ನು ಮಾಡಿ ನೀವು ಮಾಡಿರೋ ಅಕ್ರಮಗಳನ್ನು ಸಮಾಜದ ಮುಂದೆ ಬಿಡಿ ಬಿಡಿಯಾಗಿ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ. ಇನ್ಮೇಲೆ ನಿಮಗೆ ಮಾನ ಮರ್ಯಾದೆ ಏನಾದರೂ ಇದ್ದಿದ್ರೆ, ಸಮಾಜದ ಬಗ್ಗೆ ಕಿಂಚಿತ್ತು ಕಳಕಳಿ ಇದ್ದಿದ್ರೆ, ನಾವು ಸಮಾಜ ಕಟ್ತೀವಿ ಅನ್ನೋ ಭಾವನೆ ಏನಿತ್ತಲ್ಲ ನಿಮ್ಮಲ್ಲಿ, ಎಳ್ಳಷ್ಟು ಇಲ್ಲ ಇವತ್ತು. ಅದನ್ನು ಮಠವನ್ನು ನಿಮ್ಮ ಸ್ವಂತ ಆಸ್ತಿಯನ್ನಾಗಿ ಕೆಲವರು ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೀರಿ. ಉಮಾಪತಿ ನೋಡಲಿಕ್ಕೆ ಗೋವಿನ ಮುಖ ಇದೆ ಅಷ್ಟೇ. ಜನ ಏನು ತಿಳ್ಕೊಂಡಿದ್ದಾರೆ, ಉಮಾಪತಿ ಸಾಕಷ್ಟು ದುಡ್ಡು ಗಳಿಸಿದ್ದಾರೆ, 30 ಕೋಟಿ ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ ಅಂತ ಏನು ಹೇಳ್ಕೊಂಡ್ರಲ್ಲ. ನೀವು ವ್ಯಾಪಾರ ಮಾಡಿದ್ದೀರಿ, ಕಟ್ಟಿದ್ದೀರಿ, ಆದರೆ ಸಮಾಜದ ದುಡ್ಡನ್ನು ಯಾಕಪ್ಪ ದುರ್ಬಳಕೆ ಮಾಡ್ಕೊಂಡಿದ್ದೀರಿ? ಪ್ರಾಮಾಣಿಕವಾಗಿ ಸಮಾಜದ ಮುಂದೆ ಇಡೋಕ್ಕೆ ಯಾಕೆ ನಿಮಗೆ ಹಂಚಿಕೆ? ಇವತ್ತು 18 ವರ್ಷದಲ್ಲಿ ಕೇವಲ 27 ಕೋಟಿ 65 ಲಕ್ಷ ಮಾತ್ರನಾ? ಅದು ಸರ್ಕಾರದ ಅರ್ಧ ಪಾಲಿದೆ ಅದರಲ್ಲಿ. ಸಮಾಜದವರು ಕೇವಲ 12 ಕೋಟಿ ಅಷ್ಟೇನ ಸಮಾಜದವರು ದೇಣಿಗೆ ದಾನ ಮಾಡಿರ್ತಕ್ಕಂಥದ್ದು. ಯಾಕ್ರಿ ಸುಳ್ಳು ಹೇಳಿ ಬದುಕ್ತೀರಾ? ಈ ಭೂಮಿ ಮೇಲೆ ಯಾರೂ ಕಾಯಮ್ಮಲ್ಲ. ನೀವು ಈ ಹೋರಾಟ ಸಮಿತಿಯನ್ನು ದಿಕ್ಕು ತಪ್ಪಿಸ್ಬೇಕು ಅಂತೇಳಿ ಯಾರ್ಯಾರು ಹೋರಾಟ ಸಮಿತಿಯಲ್ಲಿದ್ದಾರೆ ಅವರ ಕುಟುಂಬದವ್ರನ್ನ ತಂದು ಮುಂದೆ ನಿಲ್ಲಿಸ್ತೀರಿ. ಅವ್ರ ಮುಖೇನ ಗಲಾಟೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ. ಇದನ್ನು ಇಲ್ಲಿಗೆ ಅಂತ್ಯ ಮಾಡಿಸ್ಬೇಕು ಅಂತ ನೀವೆಲ್ಲ ಶತಾಯಗತ ಏನು ಪ್ರಯತ್ನ ಮಾಡಿದ್ದೀರಿ, ಅದು ಖಂಡಿತವಾಗಿ ನಿಮ್ಮ ಏನು ಪ್ರಯತ್ನ ಇದೆ ಅದು ವಿಫಲ ಆಗುತ್ತೆ. ನೀನು ವ್ಯಾಪಾರಸ್ಥ, ನಾವು ರಾಜಕಾರಣಿಗಳು, ಹೋರಾಟ ಮಾಡ್ತಕ್ಕಂಥ ಕಲಿಗಳು, ನಾವೆಲ್ಲ ಹೋರಾಟದಲ್ಲಿ ಇರ್ತಕ್ಕಂಥವ್ರು. ನಿಮ್ಮನ್ನು ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಇನ್ಮೇಲೆ ನಿಮ್ಮ ಅಂಗಡಿ ಮುಗ್ಗಟ್ಟುಗಳಿಗೆ ಪ್ರತಿಭಟನೆ ಮಾಡ್ತೀವಿ, ಅಲ್ಲೇ ಬರ್ತೀವಿ. ಏನು ಟ್ರಸ್ಟ್ ನಿಮ್ಮ ಅಪ್ಪನ ಆಸ್ತಿನ? ಏನು ನಿಮ್ಮ ಕುಟುಂಬದ ಆಸ್ತಿನ? ಸಮಾಜದ ಟ್ರಸ್ಟ್ನಲ್ಲಿ ಇರ್ತಕ್ಕಂಥವ್ರು ಯಾರ್ಯಾರು? ನಿಮ್ಮ ಹಿಂದೆ ಇರ್ತಕ್ಕಂಥ ಬಾಲ ಬಡಕರು ಇರ್ತಕ್ಕಂಥದ್ದು. ಯಾರಾದರೂ ಏನಾದರೂ ಸಮಾಜಕ್ಕೆ ಅದರಲ್ಲಿ ದೇಣಿಗೆ ಕೊಟ್ಟಿರೋರು ಇದ್ದಾರ? ಆ ಹಾವೇರಿನಲ್ಲಿ ಸಿರೂರು ಕಳ್ನೋಟ್ ವ್ಯವಹಾರ ಮಾಡ್ತಕ್ಕಂಥವ್ನು ಸಿರೂರು. ಇವರೆಲ್ಲ ಕಳ್ಳರನ್ನೆಲ್ಲ ಸೇರಿಸ್ಕೊಂಡು ಟ್ರಸ್ಟ್ ಮಾಡ್ಕೊಂಡು ನಿನ್ನ ಸೋದರಳಿಯ, ನಿನ್ನ ಸೋದರ ಮಾವ, ನಿಮ್ಮ ಮನೆಯವರ ಅಣ್ಣ ತಮ್ಮ, ಇದಾ ನಿಮ್ಮ ಸಮಾಜದ ಶಕ್ತಿ? ನಿಮಗೆ ಸಮಾಜದ ಶಕ್ತಿ ಇದ್ದರೆ ಬರ್ರಿ ಮಠದ ಮುಂದೆ. ಅವತ್ತೇನು ಪೊಲೀಸರ ರಕ್ಷಣೆಯಲ್ಲಿ ಬಂದು ನೀವು ಜನ ಇಲ್ಲದ ಮಂಟಪದಲ್ಲಿ ಖಾಲಿ ಕುರ್ಚಿಗೆ ಲೆಕ್ಕ ಕೊಟ್ರಲ್ಲ, ಅವತ್ತೇ ಗೊತ್ತಾಗಿದೆ ನಿಮ್ಮ ಶಕ್ತಿ ಏನು ಅಂತ ಸಮಾಜಕ್ಕೆ. ಸ್ವಾಮೀಜಿಗಳ ಮೇಲೆ ಪೋಕ್ಸೋ ಕೇಸ್ ಹಾಕಿಸಿ ಅವ್ರನ್ನ ಮಠದಿಂದ ಹೊರಗೆ ತಳ್ಳಬೇಕು, ದೂಡಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ರಲ್ಲ, ದರನೇ ಎಳೆದಾಕ್ತಾರಂತೆ. ನಿನ್ನ ಜನ್ಮ ನೋಡ್ಕೊ, ನಿಂದು ಏನಾಗಿದೆ ಪರಿಸ್ಥಿತಿ ಅಂತ ಹೇಳಿ ದರನೇ ಸಮಾಜ ಎಳೆದಾಕತ್ತೆ ನಿನ್ನನ್ನು. ಇನ್ಮೇಲೆ ನೋಡ್ತಾ ಇರಿ. ಸತ್ಯಕ್ಕೆ ಜಯ ಸಿಕ್ಕಿದೆ. ಸ್ವಾಮೀಜಿಗಳಿಗೆ ಪೋಕ್ಸೋ ಕೇಸ್ನಲ್ಲಿ ವಿಶೇಷ ನ್ಯಾಯಾಲಯ ಸತ್ಯವಾಗಿರ್ತಕ್ಕಂಥದ್ದನ್ನ ಎತ್ತಿ ಹಿಡಿದಿದೆ. ನೀವು ಯಾರ್ಯಾರನ್ನ ಸ್ವಾಮೀಜಿಗಳನ್ನ ಜೈಲಿಗಟ್ಟಬೇಕು ಅಂತ, ಎಲ್ಲೆಲ್ಲಿ ಯಾರ್ಯಾರನ್ನ ಬುಕ್ ಮಾಡಬೇಕು ಅಂತ ಸಂಚು ಮಾಡಿದ್ದು ನಮಗೇನು ಗೊತ್ತಿಲ್ವಾ? ಅವ್ರ ಜೀವಂತ ಇರೋವರೆಗೂ ಮಠದಲ್ಲೇ ಇರ್ತಾರೆ, ಅಲ್ಲೇ ಮಣ್ಣಾಕ್ತಾರೆ. ಅವರಿಗಾಗಲೇ ಸಂಕಲ್ಪ ಮಾಡಿದ್ದಾರೆ. ನೋಡೋಣ ಸಮಾಜ ಗೆಲ್ಲುತ್ತೋ ನೀವು ಟ್ರಸ್ಟ್ನವ್ರು ಗೆಲ್ತಿರೋ. ಇನ್ಮೇಲೆ ನಾವು ಸದ್ಯದಲ್ಲೇ ನಿಮ್ಮ
ಅಂಗಡಿ ಮುಗ್ಗಟ್ಟುಗಳ ಮುಂದೆ ಬರ್ತಕ್ಕಂಥ ದಿನಾಂಕವನ್ನು ನಿಗದಿ ಮಾಡ್ತೀವಿ. ಸನ್ಯಾಸ ಸ್ವೀಕಾರ ಮಾಡಿ 25 ವರ್ಷ ಆಗಿದೆ. ಬೆಳ್ಳಿ ಹಬ್ಬ, ರುದ್ರಾಭಿಷೇಕ, ಹೋಮ ಹವನ ಕಾರ್ಯಕ್ರಮಗಳನ್ನು ಇಟ್ಟು ಧರ್ಮ ಕೈಂಕರ್ಯಗಳು ನಿರಂತರವಾಗಿ ನಡೀತವೆ ಅನ್ನೋದನ್ನ ಸಮಾಜಕ್ಕೆ ತೋರಿಸ್ತೀವಿ. ನೀವು ಉದ್ದೇಶಪೂರ್ವಕವಾಗಿ ಸ್ವಾಮೀಜಿಗಳನ್ನು ಮೇಲೆ ಹಲ್ಲೆ ಮಾಡಲಿಕ್ಕೆ ಜನರನ್ನು ರಾತ್ರಿ ಹೊತ್ತು ಕಳಿಸ್ತಾ ಇದ್ದೀರಿ. ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತೀನಿ, ಕೋರ್ಲಿಕ್ಕೆ ಬಯಸ್ತೀನಿ, ನೀವು ಸ್ವಾಮೀಜಿಗಳಿಗೆ ರಕ್ಷಣೆ ಕೊಡಬೇಕು. ಸ್ವಾಮೀಜಿಗಳಿಗೆ ಅನಾಹುತ ಆದರೆ ದಂಗೆ ಆಗತ್ತೆ, ಕ್ರಾಂತಿ ಆಗತ್ತೆ. ಈ ಸಣ್ಣ ಕೆಲಸವನ್ನು ಈ ಟ್ರಸ್ಟ್ನವರು ತರಲೆ ತೆಗಿಲಿಕ್ಕೆ ಅಲ್ಲಿ ರಾತ್ರಿ ಕಳಿಸ್ತಾ ಇದ್ದಾರೆ. ನಾವೀಗಾಗಲೇ 2-3 ಬಾರಿ ಮೌಖಿಕವಾಗಿ ಪೊಲೀಸ್ಗೆ ಗಮನಕ್ಕೆ ತಂದಿದ್ದೀವಿ. ಬಂದಂಥವ್ರನ್ನ ಹೊರಗೆ ಕಳಿಸಿದ್ದಾರೆ ಸ್ವಾಮೀಜಿಯವರು.